ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ. ನಾನು MK ವಿಲ್ಸನ್. ಅಭಿವೃದ್ಧಿಯ ಹರಿಕಾರ ಎಂದು ಕರೆಸಿಕೊಂಡವರು ಕ್ಷೇತ್ರದಲ್ಲಿ ರಸ್ತೆ, ಚರಂಡಿ, ಸ್ಮಶಾನ ಭೂಮಿಗೆ ಕಮ್ಮೆ ಇಡದೆ ನೋಡಿಕೊಳ್ಳುತ್ತಿದ್ದೇನೆ ಎನ್ನುವ ದೊಡ್ಡದಾಗಿ ಮಾತಾಡ್ತಾರಲ್ಲ ಸಚಿವರು, ಸ್ಥಳೀಯ ಶಾಸಕರು, ಪೌರಾಡಳಿತ ಸಚಿವರು, ಬೀದರ್ ಉತ್ತರ ಕ್ಷೇತ್ರದ ಶಾಸಕರಾದಂಥ ರಹೀಂ ಖಾನ್ ಅವರ ತವರು ಕ್ಷೇತ್ರದಲ್ಲೇ ಅವರ ಆಪ್ತ ಬಡಾವಣೆ ಅಂತಲೇ ಅನ್ನಲೇಬಹುದು. ಆ ಬಡಾವಣೆ ಯಾವುದಪ್ಪ ಅಂದರೆ ಮೈಲೂರು ಬಡಾವಣೆ. ಆ ಬಡಾವಣೆಯ ಒಂದು ಸಮುದಾಯದ ಸಮಾಧಿ ಸ್ಥಳವನ್ನೇ ಅಗಿತಿರುವುದು ಎಷ್ಟರ ಮಟ್ಟಿಗೆ ಸರಿ? ಅಲ್ಲಿ ಸಮಾಧಿಗಳು ಸುಮಾರು 1978ರಿಂದ ಅಲ್ಲಿ ಸಮಾಧಿಗಳು ಇವೆ ಅಂತ, ಪೂರ್ವದಲ್ಲಿಂದ ಸಮಾಧಿಗಳು ಇವೆ ಅಂತ ಅಲ್ಲಿರುವಂಥ ಕ್ರೈಸ್ತ ಮುಖಂಡರುಗಳು ಹೇಳ್ತಾರೆ. ಆ ಸಮಾಧಿಗಳು ಸಹ ಸಾಕ್ಷಿಗಳಾಗಿವೆ. ಅಂತಹ ಸಮಾಧಿಗಳು ಒಡೆಯುವಂಥ ಕೆಲಸ ಇಂದು ಬೀದರ್ ನಗರದ ಮೈಲೂರು ಬಡಾವಣೆಯ ಸರ್ವೆ ನಂಬರ್ 29 ಅಂತ ಹೇಳಲಾಗ್ತಾ ಇದೆ, ಅಲ್ಲಿ ನಡೆದಿರುವಂತ. ಸಚಿವರು ನೋಡಿದ್ರೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿದ್ದಾರೆ. ಒಂದು ಕಡೆ ಅವರು ತವರು ಕ್ಷೇತ್ರದಲ್ಲಿ ಇಂತಹ ಗೊಂದಲ ನಡೀತಾ ಇದೆ. ಒಂದೇ ಸಮುದಾಯ, ಕ್ರೈಸ್ತ ಸಮುದಾಯಕ್ಕೆ ಬೀದರ್ನಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಮ್ಮ ಸಚಿವರು, ಶಾಸಕರುಗಳು ಕೂಡಲೇ ಜಿಲ್ಲಾಡಳಿತ ಇದಕ್ಕೆ ಪರಿಗಣಿಸಿ ನಮಗೆ ನ್ಯಾಯವನ್ನ ಒದಗಿಸಿಕೊಡಬೇಕು ಎನ್ನುವ ಪಟ್ಟನ್ನ ಮೈಲೂರು ಬಡಾವಣೆಯ ಜನರದ್ದಾಗಿದೆ. ನಮಗೆ ಏನು ಬೇಕಾಗಿಲ್ಲ, ನಮ್ಮ ಹಿರಿಕರ ಸಮಾಧಿ ಸ್ಥಳ ನಮಗೆ ಬೇಕು. ಇಲ್ಲಿ ಏನಿದೆ, ಯಾರ್ದಿತ್ತು, ಆಗಿನ ಕಾಲದಲ್ಲಿ ಏನಿತ್ತು, ಅದು ನಮಗೆ ಬೇಕಾಗಿದ್ದಿಲ್ಲ. ನಮಗಿರುವುದು ನಮ್ಮ ಹಿರಿಕರ ಇಲ್ಲಿ ಸಮಾಧಿ ಸ್ಥಳ ಇದೆ, ಆಗಿನಿಂದ ಮಾಡಿರೋದು ಇದೆ, ಸಾಕ್ಷಿಗಾಗಿ ಅಲ್ಲಿರುವ ಸಮಾಧಿಗಳಿವೆ. ಆ ಸಮಾಧಿ ಸ್ಥಳ ನಮಗೆ ಸೇರ್ಬೇಕಾದದ್ದು. ಇದು ಯಾವುದೇ ಕಾರಣಕ್ಕೂ ತೆಗೆಯಕ್ಕೆ ಬಿಡುವುದಿಲ್ಲ. ಇನ್ನು ಮುಂದೆ ಏನಾದರೂ ಇದೇ ಚಟುವಟಿಕೆ ಪುನಃ ಮಾಡಿದ್ರೆ ಅಲ್ಲಿ ಆಗುವ ಅನಾಹುತಕ್ಕೆಲ್ಲವೂ ಜಿಲ್ಲಾಡಳಿತವೇ ಹೊಣೆಗಾರಿಕೆ ಹೊತ್ತುಕೊಳ್ಬೇಕಾಗುತ್ತೆ ಎನ್ನುವ ಎಚ್ಚರಿಕೆ ಮಾತುಗಳು ಮೈಲೂರು ಬಡಾವಣೆಯ ಕ್ರೈಸ್ತ ಸಮುದಾಯದ ಜನರು ಒತ್ತಿ ಹೇಳಿದ್ದಾರೆ. ಈ ಕೂಡಲೇ ಜಿಲ್ಲಾಡಳಿತ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಏನಿದೆ ನೈಜತೆಯನ್ನ ಕಂಡು ನ್ಯಾಯ ಒದಗಿಸಿಕೊಡುವಂತ ಕೆಲಸ ಮಾಡಬೇಕೆನ್ನುವ ಮನವಿ ಸಹ ನಮ್ಮದಾಗಿದೆ. ಇವತ್ತು ನಾವು ಓಲ್ಡ್ ಮೈಲೂರು ಚರ್ಚ್ ಶಿಲೋ ಮೆಥಡಿಸ್ಟ್ ಚರ್ಚ್ ವತಿಯಿಂದ ನಾವು ಎಲ್ಲರೂ ಜಮಾ ಆಗಿದ್ದೀವಿ. ವಿಷಯ ಏನಂದರೆ, ಇವತ್ತು ದೊಡ್ಡದು ವಿಷಯ. ಇದು ವಿಷಯ ಅಂದರೆ ನಾವು ಲಾಸ್ಟ್ ಹೋಗಿ ಭೂಮಿಯಲ್ಲಿ ಇರೋಂಥ ಜಾಗ ಕೂಡ ಬಿಡ್ತಲ್ಲ ಜನಗಳು. ಯಾಕಂದರೆ ನಮ್ಮ ಹಿರುಗಳದು, ತಾತಗಳು, ನಮ್ಮ ಮುತ್ತೆಗಳು ಜಮೀನಲ್ಲಿ ಅವ್ರ ಜಮೀನು ಸರ್ಕಾರ ಖರೀದಿ ಮಾಡಿದಂಥ ನಮ್ಮ ಸಮಾಧಿ ಜಾಗ ಅವರಿಗೆಲ್ಲ ಇಲ್ಲಿ ಉಳಿದೆ. ನಾವು ಕೆಲವು ದಿನಗಳಿಂದ ನಾವು ಎಲ್ಲ ಕಡೆ ಉಳ್ತಾ ಇದ್ದೀವಿ. ಆದರೂ ಕೂಡ ನಾವು ಇಲ್ಲ ನೋಡಿ ಜಾಗ ಸಾಫ್ ಮಾಡ್ತಾರೆ, ಕೆದತಾ ಇದ್ರೆ ಹಿಂದೆ ಯಾರು ಇದ್ದಾರೆ ಗೊತ್ತಿಲ್ಲ. ಸರ್ಕಾರ ಇದ್ದೇ ಅಥವಾ ಗೊತ್ತಿಲ್ಲ, ಗಲ್ಲಿ ಜನ ಇದ್ದ ಓಣಿ ಗೊತ್ತಿಲ್ಲ, ಮತ್ತು ಯಾರಾದರೂ ಇದ್ದಾರಂತ ಗೊತ್ತಿಲ್ಲ. ಯಾಕಂದರೆ ಪದೇ 2016-17 ಈ ಥರನೇ ಮಾಡಿದರು. ಅವಾಗೆಲ್ಲ ಬಂದು ಜಗಾಡಿದು ಮಾಡಿದೆವು. ಮತ್ತು ಇದ್ರ ಬೌಂಡ್ರಿ ಕಟ್ಟಿದ್ರು. ಈ ಬೌಂಡ್ರಿ ಯಾರು ಕಟ್ಟಿದ್ರು, ಎಲ್ಲಿಂದ ಕಟ್ಟಿದ್ರು, ಯಾವ ಬಜೆಟ್ದಾಗ ಹೋದ್ರು ಗೊತ್ತಿಲ್ಲ. ಆದರೂ ಕೂಡ ಇವತ್ತು ಈ ನಮ್ಮ ಬೀದರ್ ಅಡ್ಮಿನಿಸ್ಟ್ರೇಟರ್ ಇವತ್ತೇನು ಬಂದ ನಮ್ಮ DC ಮಾಡೋರು ಇದಕ್ಕೆ ಬಂದು ಇವತ್ತು ವಿಸಿಟ್ ಕೊಟ್ಟಿದ್ದಾರಂತೆ, ಆಯುಕ್ತರು ಬಂದಿದ್ದಾರಂತೆ, ಮುನ್ಸಿಪಾಲ್ಟಿ ಅಧ್ಯಕ್ಷ ಬಂದಿರಂತೆ, ಮತ್ತು ಅವ್ರ ಜೊತೆ ಕೌನ್ಸಿಲರ್ಗಳು ಬಂದಿರಂತೆ, ಗೊತ್ತಿಲ್ಲ ಯಾರು ಬಂದಿರು. ಆದರೆ ಅವ್ರಿಗೊಂದು ಕಣ್ಣಿಗೆ ಚಸ್ಮಸ್ಕೊಂಬಂದ್ರೆ ಗೊತ್ತಿಲ್ಲ. ಇಲ್ಲಿ ಸಮಾಧಿಗಳಿದೆ 1979 ಹಿಡಿದು ಅದ್ರ ಮೊದಲು ಹಿಡಿದು ಸಮಾಧಿಗಳಿದೆ. ಆದರೂ ಅವ್ರು ಬಂದು ಇವತ್ತು JCB ಹೆಚ್ಚೆಲ್ಲ ಹೊರದಾಗಿ ಬಿಟ್ಟಿದ್ದಾರೆ. ಸಂಬಂಧಿಗಳು ಎಲ್ಲವೂ ಹೊರಗೆ ಬಿದ್ದಿದೆ. ನಮಗೆ ದುಃಖ ಆಗ್ತಾಯಿದೆ. ಈ ದುಃಖ ಯಾರಿಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ. ದುಃಖ ನೀವು ಮೀಡಿಯಾದವ್ರಿಗೆ ಹೇಳ್ತಾ ಇದ್ದೀವಿ. ದಯಮಾಡಿ ಇದು ತೋರಿಸ್ರಿ, ನೀವು ಮೀಡಿಯಾದವರು ಸರ್ಕಾರಕ್ಕೆ ತೋರಿಸ್ರಿ, ಉಸ್ತುವಾರಿ ಮಿನಿಸ್ಟರಿಗೆ ತೋರಿಸ್ರಿ, ನಮ್ಮ ಜಿಲ್ಲೆಯಾದ ನಮ್ಮದೇ ಮಿನಿಸ್ಟರ್ ಆದ ರಹೀಂ ಖಾನ್ ಸಾಹೇಬರಿಗೆ ತೋರಿಸ್ರಿ. ಏನಾಗ್ತಾಯಿದೆ ನಿಮ್ಗೆ ಗೊತ್ತಿಲ್ಲ, ಏನು ಮಾಡ್ತಿದ್ದಾರೆ ಅಧಿಕಾರಿಗಳು? ನಿಮ್ಗೆ ಹೇಳಿ ಮಾಡಬೇಕು. ಒಂದು ಸಮಾಜಕ್ಕೆ ಇವ್ರು ಕೇಳ್ತಿದ್ರೆ ಪದೇ ಮೊನ್ನೆ ಶಾಪರ್ ಗೇಟಲ್ಲಿ ಹಿಂಗೆ ಮಾಡಿ ಸಮಾಧಿ ಹೊಡೆದು ಬಿಟ್ಟಿದ್ದಾರೆ, ಮತ್ತೆ ಇಲ್ಲಿ ಹೊಡಿತಾ ಇದ್ದಾರೆ, ಅಲ್ಲಿ ಹೊಡೆದರೆ. ನಮ್ಮ ಸಮಾಜಕ್ಕೆ ಬಾರ್ ಧಕ್ಕೆ ಮಾಡ್ತಾಯಿದ್ದಾರೆ ಇವರು. ಇದು ಒಳ್ಳೆಯದಿಲ್ಲ. ಮುಂಬರಗಳ ದಿನಗಳಲ್ಲಿ ಇದು ನಿಮಗೆ ನಾವು ಎಚ್ಚರಿಕೆ ಕೊಡ್ತಿದ್ದೇವೆ. ಎಲ್ಲರಿಗೆ, ಅಡ್ಮಿನಿಸ್ಟ್ರೇಟರ್ಗಳಿಗೆ, ಡಿಪಾರ್ಟ್ಮೆಂಟಿಗೆ, ಎಲ್ಲ ನಮ್ಮ ಬೀದರ್ ಎಲ್ಲ ಅಡ್ಮಿನಿಸ್ಟ್ರೇಟರ್ಗಳು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ದಯಮಾಡಿ ನೀವು ಈ ಥರ ಒಂದು ಸಮಾಜಕ್ಕೆ ಒಳ್ಳೆಯದು, ಅನ್ಯಾಯ ಮಾಡೋದು ಒಳ್ಳೆಯದು. ಯಾಕಂದರೆ ಇದು ಸುಮಾರು 200 ವರ್ಷಗಳ ಹಿಂದೆ ಜಮೀನಿದು. ನಮ್ಮ ಮೈಲೂರು ಎಲೆಮೂರು ಜಮೀನಿತ್ತು. ಆದರೆ ಅಗ್ರಿಕಲ್ಚರ್ ಜಮೀನು ತೊಗೊಂಡು ಅವ್ರು ಲೇಔಟ್ ಹಾಕಿ, ಆ ಲೇಔಟ್ನಲ್ಲಿ 1 ಎಕರೆ ಚಿಲ್ಲರ್ ಎಷ್ಟಿದೆ ಗೊತ್ತಿಲ್ಲ. ಇದು ಶಂಶಾನ್ ಅಂತ ಬಿಟ್ಟರೆ ಆ ಟೈಮಲ್ಲಿ ನೀವು ಆರ್ಡರ್ ಹೆಂಗೆ ಪಾಸ್ ಮಾಡಿದಿರಿ? ನೀವು ನೀವು ಬುಡಾದಲ್ಲಿ ಅಪ್ರೂವಲ್ ಕೊಟ್ಟಿದ್ದೀರಿ. ಆ ಟೈಮಲ್ಲಿ ಸಮಾಧಿಗಳಿದ್ದಿಲ್ಲ. ನೀವು ಯಾಕೆ ಗ್ರೇ ಅಂತ ಬರೆದಿರಿ, ಗಿರೇವಾಡ ಅಂತ ಬರಲಿಲ್ಲ? ನಿಮ್ಮ ತಪ್ಪಿದು. ಇವತ್ತು ನಿಮ್ಮ ತಪ್ಪಿಲ್ಲ ಅಂದ್ರೆ ಇವತ್ತು ನಾವು ಭೋಗಿಸ್ತಾ ಇದ್ದೇವೆ. ದಯಮಾಡಿ ನಿಮಗೆಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ. ಬುಡ ಆಫೀಸಲ್ಲಿ ತಪ್ಪಾಗಿದೆ ಗೊತ್ತಿಲ್ಲ, DC ಆಫೀಸಲ್ಲಿ ತಪ್ಪಾಗಿದೆ ಗೊತ್ತಿಲ್ಲ. ನೀವೆಲ್ಲರೂ ಇದಕ್ಕೆ ಗ್ರೇವಾಡ ಅಂತೇಳಿ ಅಪ್ರೂವಲ್ ಮಾಡಿ ಇದಕ್ಕೆ ಪುನಃ
ನಮಗೆಲ್ಲ ಒಳ್ಳೇದು ಮಾಡಿಕೊಡ್ಬೇಕು. ನೀವು ಪದೇ ಪದೇ ಈ ರೀತಿ ಮಾಡಿದ್ರೆ ನಾವು ರೋಡಿಗೆ ಬಂದು ಜಗಳ ಆಡಬೇಕಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು 2 ದಿವ್ಸ 3 ದಿವ್ಸ ಕಾರಣ ನಡೀತದೆ. ಇಲ್ಲಿ ಲೇಔಟ್ 83ದಾಗ ಮಾಡ್ಯಾರ. ನಮ್ಮದು ಇದು ನಮ್ಮ ಹಿರುಗಳು ಮುತ್ಯ ತಾತದೆಲ್ಲ ಇಲ್ಲೇ ಸಮಾಧಿಗಳಿದೆ. ಇದು ಲೇಔಟ್ 83ದಾಗ ಅಪ್ರೂವಲ್ ಆಗ್ಯದ. ಇದು ಒಂದು ಅಗ್ರಿಕಲ್ಚರ್ ಲೇಔಟ್ ಅಂತ ಅಪ್ರೂವಲ್ ಆಗ್ಯದ. ಆದರೂ ಇದು ಎಲ್ಲರಿಗೂ ಗೊತ್ತು, ಈಗ ಎಲ್ಲಿ ಜನರಿಗೆ ಗೊತ್ತು, ಡಿಪಾರ್ಟ್ಮೆಂಟಿಗೆ ಗೊತ್ತು, ಸರ್ಕಾರ ಗೊತ್ತು, ಎಲ್ಲರಿಗೂ ಗೊತ್ತು ಇಲ್ಲಿ ಸಮಾಧಿ ಇದೆ, ಇಲ್ಲಿ ಸಮಾಧಿ ಅವ್ರದ್ದು ಇದೆ, ಎಲ್ಲ ಜಾಗ ಅವ್ರದ್ದು ಇದೆ ಅಂತ ಎಲ್ಲ ಗೊತ್ತು. ಮತ್ತೆ ಪದೇ ಪದೇ ಬಂದು ಇದು ಭೂಮಾಫಿಯಾಗಳು ಅವರನ್ನು ಇದರಿಂದ ಯಾರನ್ನೋ ಗೊತ್ತಿಲ್ಲ, ನಮಗೇನು ಅರ್ಥ ಆಗ್ತಾ ಇಲ್ಲ. ಅದೇ ಗೊತ್ತಾಗ್ತಿಲ್ಲ ಮೇಡಮ್. ನಾವೀಗ ಅದಕ್ಕೆ ಪರಿಶೀಲನೆ ಮಾಡ್ತೇವೆ. ನಾವು ನಮ್ಮ ಓಣಿದಿಂದ ನಮ್ಮ ಡೆಲಿಗೇಟ್ ನೇಮಿಂದ ಎಲ್ಲ ಚರ್ಚ್ ಮೆಂಬರ್ಗಳು ಹೋಗಿ ಇದು ಯಾವ ಡಿಪಾರ್ಟ್ಮೆಂಟ್ದಾಗ ಆಯಿತು, ಹ್ಯಾಂಗೆ ಅಪ್ರೂವಲ್ ಆಯಿತು, ಇದು ಏನೇನು ಕಟ್ಟಿರ ನಾವು ಈಗೆಲ್ಲ ಅಪ್ರೂವಲ್ ಅದು ತಿಳ್ಕೊಬೇಕಂತ ನಮ್ಗೆ ಇಷ್ಟ. ಜಿಲ್ಲಾಧಿಕಾರಿಗಳು ಬಂದು ಏನೋ ತೀರ್ಮಾನ ನನಗೆ ಗೊತ್ತಿಲ್ಲ, ಅದು ನಮ್ಗೆ ಗೊತ್ತಾಗ್ತು. ನಾವು ಬಂದಿದ್ದೇವೆ. ಆದರೆ ಅವ್ರಿಗೆಲ್ಲ ಗಲ್ಲಿ ಓಣಿತ ಜನ ಅವ್ರಿಗೆ ಲೆಟರ್ ಕೊಟ್ಟರಂತೆ, ಹಾವು ಹೊಂಟಾವು ಬಿಚ್ಗಳು ಹೊಂಟಾವು ಹೇಳ್ಯಾರಂತ. ಅದಕ್ಕೆ ಅವ್ರಿಗೆ ಕಂಪ್ಲೇಂಟ್ ಬಂದಂತ ವಿಸಿಟ್ ಕೊಡ್ಲಾಕ ಬಂದಂತ ಹೇಳ್ತಿದ್ದಾರೆ. ಅಲ್ಲಿ ಹೋಗಿದ್ದೇವೆ. ನಾನು ಆಲ್ರೆಡಿ ಈಗ ಆಯುಕ್ತರಿಗೆ ಒಂದು ಲೆಟರ್ ಕೊಟ್ಟಿದ್ದೆವು, ಮತ್ತು DC ಸಾಬ್ರಿಗೆ ಇವತ್ತು ಹೋಗಿ ಆಲ್ರೆಡಿ OC ಕಾಪಿ ಕೊಟ್ಟಿದ್ದೆವು, ಮತ್ತು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ಗೆ ಒಂದು ಲೆಟರ್ ಕೊಟ್ಟಿದ್ದೆವು. ದಯಮಾಡಿ ಇದಕ್ಕೆ ಯಾಕಂದರೆ ಮುಂದೆ ಅವ್ರು ಕೆಣಗಿದ್ರು ಇದೇ ಥರ ಮಾಡಿದ್ರು ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಶ್ರೀಮಂತ್ ಸುರೇಶಿ ಮೈಲೂರು. ಆಯುಕ್ತರು ನಾವು ಕೈ ಹಾಕಲ್ಲೆವು, ಆಯಿತು ಸಂಬಂಧಿನ ನೋಡಿದೆವು, ಮತ್ತು ನಾವು ಅದು ಕೆಣಕಲ್ಲೆವು ಅಂತ ಆಯುಕ್ತರು ಕ್ಲಿಯರ್ ಕಟ್ಟಿ ಹೇಳಿದ್ದಾರೆ. ಮತ್ತು ಅವ್ರು ಹೇಳಿದರೆ DC ಸಾಹೇಬರಿಗೆ ಮೇಡಮ್ರಿಗೊಂದು ಮತ್ತು AC ಅವರಿಗೆ ಒಂದು ಲೆಟರ್ ಕೊಡಿ ಅಂತ ಹೇಳಿದರೆ ಅದು ಕೂಡ ನಾವು ಮಾಡ್ತೀವಿ. ಸಮಾಧಿಗಳು ಆಲ್ರೆಡಿ ಏನದ ಅಂತಂದ್ರೆ ಅದು ಯಾರು ಮಾಡ್ಯಾರ ಅಂತೂ ನಮಗಂತೂ ಗೊತ್ತಿಲ್ಲ ಮೇಡಮ್. ಆಲ್ರೆಡಿ 8 ಹೆಂಗದ ಅಂದ್ರೆ ಸಮಾಧಿಗಳು ಹೆಂಗದ ಉಳಿಸ್ಬಿಟ್ರೆ ಮೇಡಮ್. ಹೋಗಿ ನಾವು ಹೆಂಗದ ಅಂದ್ರೆ ಕಮಿಷ್ನರಿಗೆ ಪೌರಾಡಳಿತ ಕಮಿಷ್ನರಿಗೆ ಹೋಗಿ ಭೇಟಿ ಆಗಿದ್ದೆವು. ಭೇಟಿ ಆದ್ಮೇಲೆ ಅವ್ರು ಹೇಳಿದ್ರು ನಾವು ಅದಕ್ಕೆ ನಾವು ಕೆಣಕಲ್ಲ ಅಂತ ಹೇಳ್ಯಾರ. ಅದು ಆದಮೇಲೆ ಹೆಂಗದ ಅಂದ್ರೆ ನಾವು DC AC ಹೆಂಗದ ನಾವು ಹೆಂಗದ ಅಂದ್ರೆ ಇನ್ವರ್ಟ್ ಕೊಟ್ಟು ಬಂದೀವಿ ಮೇಡಮ್. ಇದಕ್ಕೆ ಸಂಬಂಧಪಟ್ಟಿಂದ ಇದಕ್ಕೇನು ಇದು ಅದಲ್ಲ ಮೇಡಮ್, ಸಮಾಧಿಗಳಿಗೆ ಇದಕ್ಕೆ ಯಾರು ಸಂಬಂಧಪಟ್ಟಿದ್ದ ಅಧಿಕಾರಿಗಳ ಕೂಡಲೇ ಹೆಂಗದ ಅಂದ್ರೆ ಅವ್ರು ಬರಬೇಕಿಲ್ಲ. ಇದು ಏನು ಅವ್ರು ಕೆಲಸ ಮಾಡತ್ತಾರ ನಿಂದಿರ್ಸ್ಬೇಕು ಮೇಡಮ್. ಇನ್ನು ಹೆಚ್ಚು ಇಲ್ಲ ಮೇಡಮ್, ಇನ್ನೂ ನಿಂತಿಲ್ಲ ಮೇಡಮ್. ಆಗ ನಾವು ಬಂದ ಮೇಡಮ್, ಅದು ನಾವು ಇದು ನೋಡಿ ಮೇಡಮ್, ಇದು ನೀವು ಸ್ವಲ್ಪ ನೀವು ಕ್ಯಾಚ್ ಮಾಡಿದ್ದು ಮೊದಲು ನಾವು ಬಂದಾಗಿದ್ದೀವಿ ಮೇಡಮ್. ಇದು ಕೆದರಿಂದ ಇದ್ದಿಲ್ಲ ರೀ, ಇದು ನಿನ್ನೆ ಕೆದರಿಂದ ಅದ ಮೇಡಮ್. ಇದಕ್ಕೆ ಹೆಂಗದ ಅಂತಂದ್ರೆ ನಾವು ಹೇಳೋಕ್ಕಾಗಿ ನಾವು ಮಾಡೋಕ್ಕಾಗಿ ಕೆದರ್ಲತ್ತಾರ ಮೇಡಮ್. ಇದು ಇದೇ ರೀತಿ ನಿರಂತರ ನಡೀತು ಅಂದ್ರೆ ಮೇಡಮ್ ಇಲ್ಲಿ ಸಂಬಂಧಪಟ್ಟು ನಮ್ಗೆ ಗೊತ್ತದೆ ಮೇಡಮ್. ನಾವು ಹೆಸರು ಹೊಡೆಯಲ್ಲ ಯಾರ ಹೆಸರು. ಇಲ್ಲಿ ಏನು ಇದು ಸಂಬಂಧಪಟ್ಟಿದ್ದು ಏನು ಕೌನ್ಸಿಲರ್ಗಳು ಅದ ಮೇಡಮ್, ಅವ್ರ ಕೈವಾಡ ಇದೆ ಮೇಡಮ್. ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನಾ. ಇದು ಮುಂದೆ ಇದೇ ನಡೆದಿರೋ ಅಂತಂದ್ರೆ ಗಾರ್ಡನ್ ಮಾಡ್ಬೇಕಂತ ಅವ್ರ ಉದ್ದೇಶ ಅದ ಮೇಡಮ್. ಸಮಾಜದವ್ರಿಗೆ ತೆಗೆದು ಆಲ್ರೆಡಿ ಈ ಯಾಕಂದ್ರೆ ನಮ್ಮ ಸಮಾಜದವ್ರಿಗೆ ಅವ್ರ ಕಣ್ಣಾಗ ಹೋಗ್ಲತ್ತದ. ಈ ಸಮಾಜದವ್ರು ಇಲ್ಲಿ ಇರಬಾರ್ದು ನಮ್ಮ ಗಲ್ಯಾಗ. ಕೆಳ ಜನ ಇರೋರು, ಕೆಳ ಜಾತಿ ಜನ ಈ ಸಮಾಧಿಯಲ್ಲಿ ಇರಬಾರ್ದು ಅಂಬರು ನೆತ್ತಾಗದ. ನಮ್ಮ ಸಮಾಜ ಮೊದಲನೇ ಸ್ಮಶಾನ ಭೂಮಿ ಅಂದ್ರೆ ಇದೆ ಮೇಡಮ್. 1979 ಅಂತಂದ್ರೆ ಅದು 1979 ಆದ ತಕ್ಷಣ ಅಲ್ಲಿಂದ ಇದೆ ಮೇಡಮ್. ಅದಕ್ಕಿಂತ ಮೊದಲನೇದು ಸಮಾಧಿಗಳು ಇವೆ ಮೇಡಮ್. ನಮ್ಮ ಸೂಚನೆ ಕೊಡ್ತದ ಫಸ್ಟ್ ನಮ್ಮ ಸಮಾಧಿ ಇದೆ. ಇದಕ್ಕೆ ಯಾರನ್ನೂ ಧಕ್ಕ ಮಾಡತ್ತಾರೆ ಮೇಡಮ್. ಇದೇ ರೀತಿ ಮುಂದುವರಿತು ಅಂತಂದ್ರೆ ನಮ್ಮ ಸಮಾಜದವ್ರು ಬಂದು ನಮ್ಮಲ್ಲಿ 1000 ಮನೆ ಇದೆ ಮೇಡಮ್. ಒಂದು ವೇಳೆ ಇಲ್ಲ ಅವ್ರು ಏನು ಯಾರು ಕೆಲಸ ಮಾಡಿಸ್ತಾರೆ ಮೇಡಮ್, ಯಾವುದೇ ಒಂದು ಬುಲ್ಡೇಜರ್ ಬರಲಿ ಏನೇ ಬರಲಿ ನಾವು ಇಲ್ಲೇ ಉರಿ ಹಚ್ತೀವೋ. ಅದಕ್ಕೆ ಏನೂ ಆಯಿತು ಅಂದ್ರೆ ಅದಕ್ಕೆ AC DC ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೆಂಗದ ಅದಕ್ಕೆ ಉತ್ತರ ಕೊಡಬೇಕು ಮೇಡಮ್. ನಾವು ಕೊಡಲ್ಲ. ಏನ್ರಿ ಮೇಡಮ್, ನನ್ನ ಹೆಸರು ಸಂತೋಷ್ ಮೇತ್ರಿ ಅಂತ ಮೇಡಮ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.